T20 ವಿಶ್ವಕಪ್ನ ಆರಂಭಕ್ಕೂ ಮುನ್ನ ಬಿಸಿಸಿಐ ವಿರುದ್ಧ ಸಿಡಿದು ನಿಂತಿದ್ದಂತ ಬಾಂಗ್ಲಾದೇಶ ಟೂರ್ನಿಯನ್ನೇ ಬಹಿಷ್ಕಾರ ಮಾಡಿತ್ತು. ಜೊತೆಗೆ ನಮ್ಮ ದೇಶದಲ್ಲಿ IPLನ ಪ್ರಸಾರ ಮಾಡೋದಿಲ್ಲ, ಬ್ಯಾನ್ ಮಾಡ್ತೇವೆ ಅಂತ ಆದೇಶವನ್ನು ಹೊರಡಿಸಿದ್ರು. ಹೀಗೆ ಬಿಲ್ಡಪ್ ಕೊಟ್ಟು ತಿಂಗಳು ಕಳೆದಿದೆ ಅಷ್ಟೇ. ಅಷ್ಟರಲ್ಲಾಗಲೇ BCB ಯೂ-ಟರ್ನ್ ಹೊಡೆದಿದೆ. BCCIನ ಪವರ್ ಮುಂದೆ ಮಂಡಿಯೂರಿದೆ. ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ ಅಂತ ಬಂದಾಗ ಅಲ್ಲಿ ಯಾವತ್ತಿದ್ರೂ BCCIನೇ ಬಾಸ್. ಪವರ್, ಪಾಪ್ಯುಲಾರಿಟಿ, ಫೈನಾನ್ಷಿಯಲ್ ಹೀಗೆ ಎಲ್ಲದರಲ್ಲೂ ಭಾರತವೇ ದೊಡ್ಡಣ್ಣ. IPLನಲ್ಲೇ ಮಿಲಿಯನ್ ಗಟ್ಟಲೆ ವಹಿವಾಟನ್ನು ನಡೆಸ್ತಾರೆ. ಜಗತ್ತಿನ ಮೂಲೆ ಮೂಲೆಯಲ್ಲೂ ಕೂಡ IPLಗೆ ಫ್ಯಾನ್ಸ್ ಇದ್ದಾರೆ. ಹೀಗಿದ್ರೂ ಕೂಡ ಬಿಲ್ಡಪ್ ಕೊಟ್ಕೊಂಡು ಬಾಂಗ್ಲಾದೇಶ IPL ಪ್ರಸಾರವನ್ನೇ ನಿಷೇಧ ಮಾಡಿತ್ತು. ಆದ್ರೀಗ ತನ್ನದೇ ಆದೇಶದಿಂದ ಉಲ್ಟಾ ಹೊಡೆಯುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. IPL ಪ್ರಸಾರಕ್ಕೆ ಅನುಮತಿ ನೀಡಲು ಮುಂದಾದ ಬಾಂಗ್ಲಾ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಕಳೆದೊಂದು ವರ್ಷದಿಂದ ಹೊತ್ತಿದ್ದ ಸಣ್ಣ ಕಿಡಿ ಕಳೆದ 2 ತಿಂಗಳಲ್ಲಿ ಜ್ವಾಲಿಯಾಗಿ ಹೊತ್ತಿ ಉರಿದಿತ್ತು. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಾಳಿಗಳು ಹೆಚ್ಚಾಗ್ತಾ ಇದ್ದಂತೆ IPL ತಂಡ KKRನಿಂದ ಮುಸ್ತಫಿಜುರ್ ರೆಹಮಾನ್ರನ್ನ ಕೈಬಿಡಲಾಗಿತ್ತು. ಇದಾದ ಬೆನ್ನಲ್ಲೇ ಸಿಟ್ಟಾಗಿದ್ದಂತ ಬಾಂಗ್ಲಾದೇಶ ನಾವು ಭಾರತದಲ್ಲಿ T20 ವಿಶ್ವಕಪ್ ಪಂದ್ಯಗಳನ್ನು ಆಡಲ್ಲ, ಶ್ರೀಲಂಕಾಗೆ ಶಿಫ್ಟ್ ಮಾಡಿ ಅಂದಿದ್ರು. ಆದರೆ ಇದಕ್ಕೆ ಒಪ್ಪದಂತ ICC ಭಾರತದಲ್ಲಿ ಬಂದು ಪಂದ್ಯಗಳನ್ನು ಆಡಿದ್ರೆ ಆಡಿ, ಇಲ್ದಿದ್ರೆ ಬಿಡಿ ಅಂದಿದ್ರು. ಕೊನೆಗೆ ಬಾಂಗ್ಲಾ ಟೂರ್ನಿಂದಲೇ ಹಿಂದೆ ಸರಿದಿತ್ತು. ಬಾಂಗ್ಲಾ ಸರ್ಕಾರದ ಈ ನಿರ್ಧಾರ ICCಗಾಗ್ಲಿ ಅಥವಾ BCCIಗಾಗ್ಲಿ ಯಾವುದೇ ನಷ್ಟವನ್ನು ಉಂಟು ಮಾಡಿರಲಿಲ್ಲ. ಆದರೆ ಬಾಂಗ್ಲಾ ಕ್ರಿಕೆಟ್ ಮಂಡಳಿ ಹಾಗೆ ಆಟಗಾರರಿಗೆ ಆರ್ಥಿಕವಾಗಿ ಸಾಕಷ್ಟು ನಷ್ಟ ಆಗಿತ್ತು. ಸರ್ಕಾರದ ಈ ನಡೆಯನ್ನ ಬಾಂಗ್ಲಾದೇಶದ ಆಟಗಾರರೇ ವಿರೋಧ ಮಾಡಿದ್ರು. ಅದೇ ಸಿಟ್ಟಲ್ಲೇ ಬಾಂಗ್ಲಾದಲ್ಲಿ IPL ಪ್ರಸಾರದ ಮೇಲೆ ನಿಷೇಧ ಹೇರಿದ್ರು. ಆದ್ರೆ ಈಗ ಅದೇ IPL ಪ್ರಸಾರಕ್ಕೆ ಬಾಂಗ್ಲಾದೇಶದ ಸರ್ಕಾರ ಅನುಮತಿ ನೀಡುವಂತ ಸಾಧ್ಯತೆಗಳಿವೆ. ಬಾಂಗ್ಲಾದೇಶದ ಮೀಡಿಯಾಗಳೇ ರಿಪೋರ್ಟ್ ಮಾಡಿರೋ ಹಾಗೆ ಬಾಂಗ್ಲಾದೇಶದ ಕ್ರೀಡಾ ಸಚಿವ ಅಮೀನುಲ್ ಹಕ್ ಹಿಂದಿನ ಸರ್ಕಾರ ತೆಗೆದುಕೊಂಡಿದ್ದ IPL ಬ್ಯಾನ್ ನಿರ್ಧಾರವನ್ನ ಮರುಪರಿಶೀಲನೆ ಮಾಡೋದಾಗಿ ಹಿಂಟ್ ಕೊಟ್ಟಿದ್ದಾರೆ. ಭಾರತದೊಂದಿಗೆ ಸ್ನೇಹ ಸಂಬಂಧಕ್ಕಾಗಿ ತಲೆಬಾಗಿದ ಬಾಂಗ್ಲಾ. ಅಷ್ಟಕ್ಕೂ ಇಲ್ಲಿ ಬಾಂಗ್ಲಾದೇಶ ಹೀಗೆ ಉಲ್ಟಾ ಹೊಡೆಯೋಕೆ ಕಾರಣವೇ ಭಾರತದ ಪವರ್. ಆರ್ಥಿಕವಾಗಿ ಹಾಗೆ ಕ್ರಿಕೆಟ್ನಲ್ಲಾಗ್ಲಿ ಬಾಂಗ್ಲಾದೇಶಕ್ಕಿಂತ ಭಾರತ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಭಾರತದ ವಿರೋಧವನ್ನ ಕಟ್ಕೊಂಡು ಸರ್ವೈವ್ ಆಗೋದು ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ಸಚಿವ ಅಮೀನುಲ್ ಹಕ್ ಕ್ರೀಡೆಗಳನ್ನ ರಾಜಕೀಯಗೊಳಿಸಬಾರದು, ಜೊತೆಗೆ ಭಾರತದ ಜೊತೆಗೆ ಸ್ನೇಹ ಸಂಬಂಧಗಳನ್ನ ಕಾಪಾಡಿಕೊಳ್ಬೇಕು, ಸಹಾಯ ಮಾಡಬೇಕು ಎಂದಿದ್ದಾರೆ. ಹಾಗೆ IPLನ ಯಾಕೆ ಬ್ಯಾನ್ ಮಾಡಿದ್ರು ಅನ್ನೋದನ್ನ ತಿಳ್ಕೊಂಡು ನಿರ್ಧಾರವನ್ನ ಕೈಗೊಳ್ತೇವೆ ಅನ್ನೋ ಮೂಲಕ ಬ್ಯಾನ್ ತೆರವಿನ ಸೂಚನೆ ಕೊಟ್ಟಿದ್ದಾರೆ. ಅದು ಅಲ್ಲದೆ IPL ಬಾಂಗ್ಲಾದೇಶದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ. ಅಲ್ಲಿನ ಹೆಚ್ಚಿನ ಜನಸಂಖ್ಯೆ KKRಗೆ ಸಪೋರ್ಟ್ ಮಾಡ್ತಾರೆ. ಈಡನ್ ಗಾರ್ಡನ್ಸ್ ಢಾಕಾದಿಂದ ಹೆಚ್ಚು ದೂರದಲ್ಲೇನಿಲ್ಲ. ಅದು ಅಲ್ಲದೆ ಶಕೀಬ್ ಅಲ್ ಹಸನ್ ಸೇರಿದಂತೆ ಬಾಂಗ್ಲಾದೇಶಿ ತಾರೆಯರ ಇತಿಹಾಸವನ್ನ ಈ ಫ್ರಾಂಚೈಸಿ ಹೊಂದಿದೆ. ಇನ್ನು ಬಾಂಗ್ಲಾದೇಶ ಇಲ್ಲಿ ಯೂ-ಟರ್ನ್ ಹೊಡೆಯೋಕೆ ಇನ್ನೊಂದು ಕಾರಣ ಕೂಡ ಇದೆ. ಭಾರತದ ಜೊತೆ ಸರಣಿಗೆ ಎದುರು ನೋಡ್ತಾ ಇದೆ ಬಾಂಗ್ಲಾ. ಬಹುಶಃ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಕಳೆದ ವರ್ಷವೇ ಭಾರತ ಬಾಂಗ್ಲಾದೇಶದ ಪ್ರವಾಸವನ್ನ ಕೈಗೊಳ್ಳಬೇಕಿತ್ತು. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಏಕದಿನ ಹಾಗೆ T20 ಸರಣಿಗಳನ್ನಾಡಬೇಕಿತ್ತು. ಆದರೆ ಬಾಂಗ್ಲಾದಲ್ಲಿ ಉದ್ವಿಗ್ನ ಸ್ಥಿತಿಯ ಅಂದಾಗಿ ಈ ವರ್ಷ ಮುಂದೂಡಿಕೆ ಮಾಡಲಾಗಿತ್ತು. ಈ ವರ್ಷ ಭಾರತದ ವಿರುದ್ಧ ಪಂದ್ಯಗಳನ್ನು ಆಡೋದಾಗಿ BCB ಹೇಳ್ತಾ ಇದೆ. ಆದರೆ ಇದನ್ನ BCCI ಒಪ್ಪಿಕೊಳ್ಳುತ್ತಾ ಎನ್ನುವಂತ ಅನುಮಾನ ಕೂಡ ಇದೆ. ಯಾಕಂದ್ರೆ ಕಳೆದೊಂದು ವರ್ಷದಲ್ಲಿ ಭಾರತ ಹಾಗೆ ಬಾಂಗ್ಲಾ ನಡುವೆ ಸಾಕಷ್ಟು ಏರುಪೇರುಗಳಾಗಿವೆ. ಈಗ ಮತ್ತೆ ಬಾಂಗ್ಲಾಗೆ ತೆರಳಿ ಸರಣಿಗಳನ್ನ ಆಡೋದು BCCI ಮುಂದಾಗುತ್ತಾ ಅಥವಾ ಇದಕ್ಕೆ ಭಾರತ ಸರ್ಕಾರ ಒಪ್ಪಿಕೊಳ್ಳುತ್ತಾ ಎನ್ನುವಂತ ಚರ್ಚೆಗಳು ಇವೆ. ಒಟ್ನಲ್ಲಿ ಭಾರತದ ಎದುರು ಹಾರಾಡ್ತಾ ಇದ್ದಂತ ಬಾಂಗ್ಲಾ ಕೊನೆಗೂ ಕೂಡ ಬಾಲ ಮುದುರ್ಕೊಂಡಿದೆ. IPL ಪ್ರಸಾರದ ಮೂಲಕ ಸರಣಿಗೆ ಅನುಮತಿ ಸಿಗುವಂತ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಬಾಂಗ್ಲಾ ನಿರೀಕ್ಷೆಯನ್ನ BCCI ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.